ಇನ್ನು ಇದೇ ಶುಕ್ರವಾರ ತಿರು ಓಣಂ ಇದೆ. ಈ ಓಣಂ ದಿನ ಅಂತಂದರೆ ಕೇರಳದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದ್ಭುತವಾದಂಥ ಒಂದು ದಿನ. ಈ ಒಂದು ದಿನ ವ್ಯಾಪಾರಸ್ಥರು ಯಾರೇ ಇದ್ದರೂ ಕೂಡ, ಏನೇ ವ್ಯಾಪಾರಕ್ಕೆ ಕೈ ಹಾಕಿದ್ರು, ನೀವೇನೇ ಮಾಡಿದ್ರೂ ಕೂಡ ಈ ಒಂದು ಸರಳವಾದಂತಹ ತಂತ್ರ, ಆ ಒಂದು ಶುಭ ದಿನ ನೀವು ಈ ತಂತ್ರವನ್ನು ಮಾಡಿಬಿಡಿ ಸಾಕು. ನಿಮ್ಮ ಗಲ್ಲಾಪೆಟ್ಟಿಗೆ ಅಂದರೆ ದುಡ್ಡು ಬೇಡ ಅಂತಂದ್ರೂ ಬಂದು ಸೇರುತ್ತೆ. ಅಂಥ ಒಂದು ಅದ್ಭುತವಾದಂತಹ ಒಂದು ದಿನ. ಆ ಒಂದು ತಂತ್ರವನ್ನು ಮಾಡಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತ ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮಿಷ್ಟು ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡ್ತಾ ಇತ್ತು ಅಂದರೆ ಥೈರಾಯ್ಡ್ ಸಮಸ್ಯೆ. ಈ ಥೈರಾಯ್ಡ್ ಸಮಸ್ಯೆ ಏನಕ್ಕೆ ಬರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಹೋಗಲಾಡಿಸೋದು ಥೈರಾಯ್ಡ್ ಸಮಸ್ಯೆ ಅಂದರೆ ನೀವು ಯಾವುದೇ ಒಂದು ವಿಚಾರವನ್ನು ನೀವು ಹೇಳದೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಬರ್ತಾ ಹೋಗುತ್ತೆ. ಅಂದರೆ ಅದು ಹೇಳ್ಕೊಳ್ಳೋಂಥ ವಿಚಾರ ಹೇಳ್ಕೊಂಡು ತೊಂದರೆ ಆಗೋದಿಲ್ಲ, ಆದರೂ ಕೂಡ ಮುಜುಗರ ಪಟ್ಕೊಂಡು ಸಂಕೋಚ ನಾನೆಲ್ಲಿ ನನ್ನ ದೂಷಣೆ ಮಾಡ್ತಾರೆ ಅಂತ ಅಂದುಕೊಂಡು ನೀವೇನು ಮಾಡ್ತೀರಾ, ಅವಾಯ್ಡ್ ಮಾಡ್ತಾನೇ ಇರ್ತೀರ, ನುಂಗ್ತಾ ಇರ್ತೀರ. ಪ್ರತಿಯೊಂದು ನೋವನ್ನು ನುಂಗ್ತಾ ಇರೋದನ್ನು ಹೇಳ್ಕೊಳ್ಳೋದನ್ನು ಹೊರ ಹಾಕೋದಿಲ್ಲ. ಆವಾಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಹಿಂಗೆ ಸಮಸ್ಯೆ ಆಯಿತು ಅಂತ ನೀವು ಅದನ್ನು ಹೇಳ್ಕೋಬೇಕು ಆಯ್ತಲ್ಲ. ಹೇಳ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡೋದು, ಇದು ಸಮಸ್ಯೆ. ಅದಕ್ಕೋಸ್ಕರ ಯಾವ ಒಂದು ಮುದ್ರೆನ ಮಾಡ್ತು ಅಂತಂದರೆ ಅನುಕೂಲ ಆಗುತ್ತೆ ಅಂತ ನೋಡೋದು. ಥೈರಾಯ್ಡ್ ಸಮಸ್ಯೆಗೆ ಸೂರ್ಯ ಮುದ್ರೆ ನೋಡಿ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಕೇವಲ 10 ನಿಮಿಷಗಳ ಕಾಲ ಮಾಡ್ತಂದರೆ ಸಾಕು, ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ. ಒಂದು 100 ml ಅರ್ಧ ಲೋಟ ಹಾಲಿಗೆ ಚಿಟಿಕೆ ಅರಿಶಿನ ಮತ್ತು ಕಾಳುಮೆಣಸು ಹಾಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಸೇವನೆ ಮಾಡ್ತಾ ಬಂತು ಅಂತಂದರೆ ನಿಮಗೆ ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ ಅಂತಲ್ಲ. ನಾವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಇದೇ ಸೆಪ್ಟೆಂಬರ್ 22ನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ. ಈ ಆನ್ಲೈನ್ ಕ್ಲಾಸಸನ್ನು ನೀವು ಅಟೆಂಡ್ ಮಾಡಿತಾ ಇರ್ತಂದ್ರೆ ಯಾವ ಒಂದು ಕ್ಲಾಸ್ ಅಂತಂದರೆ ನೆಗೆಟಿವ್ ಎನರ್ಜಿ ರಿಮೂವಲ್. ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿನ ಯಾವ ರೀತಿ ಹೊರ ಹಾಕೋದು ಅನ್ನೋದು ತಿಳಿಸ್ಕೊಡ್ತೀವಿ. ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಮಾಟಮಂತ್ರ ವಾಮಾಚಾರದಿಂದ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ಅದನ್ನು ಹೇಗೆ ಅದರಿಂದ ಹೊರಗಡೆ ಬರುತ್ತೆ. ಯಾಕಂದರೆ ಒಂದು ಸರಿ ಬ್ಲ್ಯಾಕ್ ಮ್ಯಾಜಿಕ್ ನೀವು ರಿಮೂವ್ ಮಾಡಿಸಿ ಮತ್ತೆ ಮಾಡ್ತಾ ಇರ್ತಾರೆ, ಮತ್ತೆ ಮಾಡಿಸ್ತಾ ಇರ್ತಾರೆ. ಇದು ಏನು ಅಂತಂದರೆ ಮತ್ತೆ ಅದನ್ನು ಬರದೇ ರೀತಿ ತಡೆಯೋದಕ್ಕೆ, ಮತ್ತೆ ಅವ್ರಿಗೆ ರಿವರ್ಸ್ ಮಾಡೋದನ್ನೇ ಹೇಗೆ, ಅವ್ರಿಗೆ ತೊಂದರೆ ಆಗಬೇಕು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ, ಆ ಒಂದು ವಿದ್ಯೆಯನ್ನೇ ನಿಮಗೆ ಹೇಳ್ಕೊಟ್ಬಿಡ್ತೀವಿ. ಹಾಗಾಗಿ ಆ ಒಂದು ವಿದ್ಯೆಯನ್ನು ನೀವು ಕಲ್ತ್ಕೊಳ್ಳಿ. ಇದೇ ಆನ್ಲೈನ್ ಕ್ಲಾಸಸ್ಸು 7 ದಿನದ ಕ್ಲಾಸಸ್ ಇರುತ್ತೆ. ಒಬ್ಬರು ನೀವು ಜಾಯ್ನ್ ಆಯಿತು ಮನಮಂದಿ ಎಲ್ಲ ಕೂತ್ಕೊಂಡು ಅದನ್ನು ತಿಳ್ಕೊಬೋದು. ಹಾಗಾಗಿ ಮಿಸ್ ಮಾಡದೆ ಈ ಒಂದು ಆನ್ಲೈನ್ ಕ್ಲಾಸಸ್ಸನ್ನು ಜಾಯ್ನ್ ಮಾಡಿಕೊಳ್ಳಿ. ಗೊತ್ತಲ್ಲ, ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸಸ್ಸು. ನಾನೇ ಇದನ್ನು ಹೇಳ್ಕೊಡೋವಂಥದ್ದು. ಈಗಾಗಲೇ ಸಾಕಷ್ಟು ಹಣ ವಶೀಕರಣದ ಒಂದು ಕ್ಲಾಸಸ್ಸನ್ನು ಮಾಡಿದೆ, ಕುಂಡಲಿನಿ ಜಾಗೃತಿ ಮಾಡ್ತು ಅಂತ ಮಾಡಿದೆ. ಇದನ್ನು ಕೂಡ ಮಾಡ್ತಾಯಿದ್ದೀನಿ. ಮಿಸ್ ಮಾಡದೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತ ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ. ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಕುಂಡಲಿನಿ ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ದೆ. ಒಂದು ವರ್ಷ ಆಯಿತು, 1 ವರ್ಷ ಗ್ಯಾಪ್ ಆಯಿತು. ಮತ್ತೆ ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ.
ಖುದ್ದಾಗಿ ನಾನೇ ನಿಂತ್ಕೊಂಡು ಮಾಡಿಸಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು, ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು ಇದೇ ಶುಕ್ರವಾರ ತಿರು ಓಣಂ ಇದೆ. ಈ ಓಣಂ ದಿನ ಅಂತಂದರೆ ಕೇರಳದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅದ್ಭುತವಾದಂಥ ಒಂದು ದಿನ. ಈ ಒಂದು ದಿನ ವ್ಯಾಪಾರಸ್ಥರು ಯಾರೇ ಇದ್ದರೂ ಕೂಡ, ಏನೇ ವ್ಯಾಪಾರಕ್ಕೆ ಕೈ ಹಾಕಿದ್ರು, ನೀವೇನೇ ಮಾಡಿದ್ರೂ ಕೂಡ ಈ ಒಂದು ಸರಳವಾದಂತಹ ತಂತ್ರ, ಆ ಒಂದು ಶುಭ ದಿನ ನೀವು ಈ ತಂತ್ರವನ್ನು ಮಾಡಿಬಿಡಿ ಸಾಕು. ನಿಮ್ಮ ಗಲ್ಲಾಪೆಟ್ಟಿಗೆ ಅಂದರೆ ದುಡ್ಡು ಬೇಡ ಅಂತಂದ್ರೂ ಬಂದು ಸೇರುತ್ತೆ. ಅಂಥ ಒಂದು ಅದ್ಭುತವಾದಂತಹ ಒಂದು ದಿನ. ಆ ಒಂದು ತಂತ್ರವನ್ನು ಮಾಡಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತ ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಅಂತಲ್ಲ. ಇನ್ನು ಈ ವ್ಯಾಪಾರಸ್ಥರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಮೇಯ್ನಾಗಿ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಚೈನಾದಲ್ಲಿ ಒಂದು ಗಾದೆ ಇದೆ, ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಮುಖ ನೋಡು, ಆ ಮುಖದಲ್ಲಿ ನಗು ಕಾಣಿಸಿಲ್ಲ ಅಂತಂದರೆ ಅವತ್ತೊಂದು ದಿನ ನೀನು ವ್ಯಾಪಾರ ಮಾಡಬೇಡ, ನಿಂಗೆ ಲಾಸ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನೀವು ಯಾವುದೇ ಇದೊಂದು ತುಂಬ ಸರಳವಾದಂಥ ಸುಲಭವಾದ ತಂತ್ರ. ನೀವೇನಂತ ನಗ್ನಗ್ತಾ ಇರಬೇಕು. ಯಾರೇ ಬರಲಿ, ನೀವು ಒಂದು ವ್ಯಾಪಾರ ಮಾಡ್ತಾ ಇರ್ತೀರಿ, ವ್ಯಾಪಾರಸ್ಥರಿಗೆ ಹೇಳೋವಂಥದ್ದು, ವ್ಯಾಪಾರಸ್ಥರಿಗೆ ಎಲ್ರಿಗೂ ಕೂಡ ಹೇಳೋವಂಥದ್ದು, ನೀನು ನಗ್ನಗ್ತಾ ಮಾತಾಡಿ. ನೀವು ಮನೆಗೆ ಬಂದವ್ರಿಗೆ ಚಿನ್ನ ಕೊಡೋಕ್ಕಾಗಲ್ಲ, ಚಿನ್ನದಂಥ ಮಾತನ್ನು ಕೊಡ್ಬೋದು ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಚಿನ್ನಂಥ ಮಾತು ಕೊಟ್ಟರೆ, ಚಿನ್ನ ಕೊಟ್ಟರೆ 100% ಸಂತೋಷ ಆಗುತ್ತೆ ಅಂದ್ಕೊಳ್ಳಿ. ಆದರೆ ಚಿನ್ನದಂಥ ಮಾತು ಕೊಡ್ತು ಅಂದರೆ 20% ಸಂತೋಷ ಆಗುತ್ತೆ. ಚಿನ್ನ ಕೊಟ್ಟದಷ್ಟು 20% ನೀವು ಮಾತಲ್ಲೇ ಕೊಡ್ತೀರಾ ಅಂತಂದರೆ ನಿಮ್ಮ ಒಂದು ಇದನ್ನು ನೋಡ್ಕೊಡಿ ಗೊತ್ತಲ್ಲ. ಹಾಗಾಗಿ ವ್ಯಾಪಾರಸ್ಥರು ನೀವು ಎಲ್ಲ ಕಸ್ಟಮರ್ಸು ಕೂಡ ನಗ್ನಗ್ತಾನೆ ಮಾತಾಡಿಸ್ತಾ ಇರಬೇಕು. ಒಬ್ಬರು ಒಂದು ಬುಕ್ ಅಂಗಡೀಲಿ ಕೆಲಸ ಮಾಡ್ತಾಯಿದ್ರು, ತುಂಬ ಫೇಮಸ್, ಹಳೇದು ಈಗಲೂ ಕೂಡ ಇದೆ, ಸರಸ್ವತಿ ಬುಕ್ ಹೌಸ್ ಅಂತ ಅಂದ್ಬಿಟ್ಟು. ಆ ಓನರು ಏನಂತಂದರೆ, ಎಲ್ಲರೂ ಬಂದು ಏನೇ ಬಂದು ನಗ್ನಗ್ತಾ ಮಾತಾಡೋವಂಥದ್ದು ಅದೆಲ್ಲ. ಹಿಂಗೆ ಸ್ಮೈಲ್ ಮಾಡಿ ಹಿಂಗೆ ಒಂದು ಅವ್ರ ಸ್ಮೈಲೇ ಸೈಲೆಂಟಾಗಿದ್ದರೂ ಕೂಡ ಅವ್ರ ಸ್ಮೈಲ್ ಹಿಂಗೇ ಇರುತ್ತೆ, ಯಾವಾಗಲೂ ನಗ್ನಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ನಗ್ನಗ್ತಾ ನೀವು ವ್ಯಾಪಾರವನ್ನು ಮಾಡಬೇಕು. ನಗೋದ್ರಿಂದ ನಿಮಗೆ ದುಃಖ ದೂರ ಆಗುತ್ತೆ, ಆರೋಗ್ಯ ಬರುತ್ತೆ. ನೀವು ನಗ್ನಗ್ತಾ ಇತ್ತು ಅಂತಂದರೆ ನಿಮ್ಗೇನಂತಂದರೆ ಮೆಡಿಸಿನ್ಸೇ ಬೇಕಾಗಿಲ್ಲ, ರೋಗ ನಿರೋಧಕ ಶಕ್ತಿ ಹೆಚ್ಚಿಬಿಡುತ್ತೆ. ಯಾಕಂದರೆ ಹ್ಯಾಪಿ ಹಾರ್ಮೋನ್ಸು ಬ್ರೈನಲ್ಲಿ ರಿಲೀಸ್ ಆಗುತ್ತೆ. ಯಾವಾಗಲೂ ನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಆರಾಮಾಗಿರಬೇಕು, ಕಂಫರ್ಟಬಲ್ ಆಗಿರಬೇಕು. ಖಂಡಿತವಾಗ್ಲೂ ಕೂಡ ಅದು ಸಕ್ಸಸ್ಸು ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ನಗುತ್ತಾ ನಲಿ ಏನೇ ಆಗಲಿ ಅಂತ, ಏನಾದರೂ ನಗ್ನಗ್ತಾ ಇರಬೇಕು. ಆವಾಗ ನಿಮಗೆ ಕಷ್ಟಗಳು ದೂರ ಹೋಗುತ್ತೆ. ಹೆಂಗಿದ್ರೂ ಕಷ್ಟ ಬಂದೇ ಬರುತ್ತೆ, ಸಮಸ್ಯೆಗಳು ಬಂದೇ ಬರುತ್ತೆ. ಅದನ್ನು ಯಾಕೆ ಹತ್ಕೊಂಡು ಓಡಾಡಿಕೊಂಡು ಚಿಂತೆ ಮಾಡಿಕೊಂಡು ನಮ್ಮ ಸ್ಟ್ರೆಸ್ ಮಾಡಿಕೊಂಡು ನಾವು ಅದನ್ನು ಎದುರಿಸ್ಬೇಕು? ನಗ್ನಗ್ತಾನೆ ಎದುರಿಸೋಣ. ನೀವು ದುಃಖ ಮಾಡಿಕೊಂಡ್ರೂ ನೀವು ಎದುರಿಸಲೇಬೇಕು, ಖುಷಿಯಾಗಿದ್ದರೂ ಎದುರಿಸಲೇಬೇಕು. ಖುಷಿಯಾಗಿ ಏನಕ್ಕೆ ದುಃಖ ಮಾಡಿಕೊಂಡು ಬೇಜಾರು ಪಟ್ಕೊಂಡು ಹಿಂಸೆ ಪಟ್ಕೊಂಡು ನಾವು ಎದುರಿಸಬೇಕು ಗೊತ್ತಲ್ಲ. ಅದಕ್ಕೋಸ್ಕರ ಏನು ಒಂದು ಯಾವ ತಂತ್ರವನ್ನು ಮಾಡ್ತು ಅಂತಂದರೆ ಅನುಕೂಲ ಆಗುತ್ತೆ ಅಂತಂದರೆ, ನೀವು ಏನಿಲ್ಲ, ಸರಳವಾಗಿರೋಂಥ ತಂತ್ರವನ್ನು ಮಾಡಿಕೊಳ್ಳಿ ಅದರಲ್ಲಿ. ಈ ವೀಳ್ಯದೆಲೆ ಇದೆಯಲ್ಲ, ಆ ಒಂದು ದಿನ ನೀವೇನು ಮಾಡಿದ್ದೆ, ವೀಳ್ಯದೆಲೆ ತೆಗೆದುಕೊಂಡು ಅದನ್ನು ನೀವೇನು ಮಾಡಿ, ಅದಕ್ಕೆ ಸುತ್ತ ಹಿಂದೆ ಮತ್ತು ಮುಂದೆ ಕಪ್ಪು ಕಾಡಿಗೆ ಇದೆಯಲ್ಲ, ಆ ಕಾಡಿಗೆ ಎಲ್ಲ ತೆಗೆದುಕೊಡಿ. ಆ ಕಾಡಿಗೆಯನ್ನು ತೆಗೆದುಕೊಂಡು ನೀವು ಇನ್ನೊಂದೇನು ಅಂತಂದರೆ, ಆ ಕಾಡಿಗೆಯನ್ನು ತೆಗೆದುಕೊಂಡು ಬೆಳಿಬೇಕು ಸಣ್ಣ ಇದಾಗಿ, ಇಲ್ಲದ್ರೆ ಕಪ್ಪು ಮಸಿಯನ್ನಾದರೂ ನೀವು ತೆಗೆದುಕೊಂಡು ಅದಕ್ಕೆ ಬೆಳೀರಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತ ಇರ್ತಾರೆ. ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ.
ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅಂತ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ. ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ತುಂಬ ಚೆನ್ನಾಗುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ. ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇದು ಏನಾಗುತ್ತೆ ಅಂತಂದರೆ, ವೀಳ್ಯದೆಲೆ ಅಂದರೆ ನಾಗವಲ್ಲಿ ಅಂತ ದೇವತೆ ಇರುತ್ತೆ. ಗೊತ್ತಲ್ಲ. ಕಪ್ಪು ಅಂತಂದರೆ ಕಾಳಿ, ಕಾಳಿ ಅಂತಂದರೆ ಬೇಗ ಕೆಲಸ ಆಗುವಂಥದ್ದು, ಬಣ್ಣ ಬರುತ್ತದೆ. ಇದು ನೋಡಿ, ಅವತ್ತೊಂದು ದಿನ ಓಣಮ್ ದಿನ ನೀವೊಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋದರೂ ಕೂಡ ನಿಮಗೇನಾಗುತ್ತೆ, ತೊಗೊಂಡೋಗಿಟ್ಟರು ಕೂಡ ನಿಮಗೆ ವ್ಯಾಪಾರದಲ್ಲಿ ಸಿಕ್ಕಾಬಿಟ್ಟೆ. ಅದು ನೀವೇನು ಮಾಡಿ ಅಂತಂದರೆ, ಅಷ್ಟಲಕ್ಷ್ಮಿ ಯಂತ್ರದ ಮುಂದೆ ಒಂದು 10 ರೂಪಾಯಿ ಇಟ್ಟು ಅದನ್ನು ತೆಗೆದುಕೊಂಡೋಗಿ ನೀವು ಗಲ್ಲಾ ಪೆಟ್ಟಿಗೆಯಲ್ಲಿ ಹಾಕ್ತು ಅಂತಂದ್ರೂ ಕೂಡ ಬೇಕಾದಷ್ಟು ದುಡ್ಡು ನಿಮಗೆ ಅವತ್ತೊಂದು ದಿನ ಬಂದುಬಿಡುತ್ತೆ. ಅಷ್ಟು ಪವರ್ ಇದೆ. ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತಂದರೆ, ಇದನ್ನು ಕಪ್ಪು ಅದನ್ನು ಸುತ್ತಿ ಫುಲ್ಲು ಸುತ್ತಿ ಅದನ್ನೇನು ಮಾಡಬೇಕು ಅಂತಂದರೆ, ಈ ಕರ್ಪೂರ ಹಾಕಿ ಅದಕ್ಕೆ ಸುಟ್ಟುಬಿಡಿ. ಅದೆಲ್ಲ ವೀಳ್ಯದೆಲೆಗೆ ಅದನ್ನು ಹಾಕಿ ಸುಟ್ಟು ಬಿಡಬೇಕು. ಆಮೇಲೆ ಏನು ಮಾಡಬೇಕು, ಆ ಭಸ್ಮವನ್ನು ತೆಗೆದುಕೊಂಡು ಗಲ್ಲಾ ಪೆಟ್ಟಿಗೆ ಮೇಲೆ ಕುಂಕುಮ ಇಟ್ಟಂಗೆ ಇಡಬೇಕು. ನೋಡಿ ಯಾವ ರೀತಿ ವ್ಯಾಪಾರ ಆಗುತ್ತೆ ಅಂತ ಅದನ್ನು ನಾನು ಹೇಳಲ್ಲ, ನೀವು ಅನುಭವಿಸಿ ನೋಡಿ ಹೇಳಬೇಕು. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಾಗಬೇಕು ಅವರು ನೀವೇನು ಮಾಡಿ ಅಂತಂದರೆ, ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಳ್ಳಿ. ಜೊತೆಗೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ. ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ. ನಿಮ್ಮ ಹತ್ರ ಎಷ್ಟೊಂದು ಜಾತಕ, ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ. ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ, ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡಿ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು, ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರು ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಮಿಸ್ಕನ್ಸೆಪ್ಷನ್ ಇದೆ.
ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ ಅದಕ್ಕೋಸ್ಕರ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ